ಇವತ್ತು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಂದರ್ಭದಲ್ಲಿ ಸಂಜೆ ಹೊತ್ತಿನಲ್ಲಿ ಮಾಡಿದ್ದಾರೆ. ಯಾಕೆಂತೇಳಿ ಸಂಜೆಯ ವಯಸ್ಸಿನ ಅವರಿಲ್ಲಿ ಜಾಸ್ತಿ ಭಾಗವಹಿಸಬೇಕು, ಅವರಿಗೋಸ್ಕರ ಮಾಡುವಂಥ ಈ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೆ ವರುಣನ ಏನು ಪುಷ್ಪ ಮಳೆಯನ್ನು ಕೂಡ ಸುರಿಸ್ತಿದ್ದಾರೆ. ಇದು ಕೂಡ ಒಂದು ಶುಭ ಸಂದೇಶ ಅಂತ ಹೇಳ್ತಿದ್ದಾರೆ. ನಾವು ಉದ್ಘಾಟನೆ ಮಾಡುವವರೆಗೆ ಮಳೆ ಬಂದಿರಲಿಲ್ಲ, ಉದ್ಘಾಟನೆ ಆಗಿ ಸ್ಟೇಜ್ ಹತ್ತಿದ ತಕ್ಷಣ ಪುಷ್ಪ ಮಳೆ ಬಂದಿದೆ. ಇದು ಒಂದು ಶುಭ ಸಂಕೇತ ಅಂತ ಅಂದುಕೊಳ್ತಿದ್ದೇವೆ. ಇವತ್ತು ಗೋಪಾಲಕೃಷ್ಣ ಅಂತ ಹೇಳೋ ಕಿಶೋರನ್ ಹೇಳಿದೆ, ಕೃಷ್ಣ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ತೆ. ಅದೇ ರೀತಿಯ ಕೃಷ್ಣ ಇವತ್ತು ಗೋಪಾಲಕೃಷ್ಣ ಇವತ್ತು ಎಲ್ಲ ಇಲ್ಲಿ ಕೂತವರಿಗೆ ಒಬ್ಬ ಚಿನ್ನದಂಥ ಮನುಷ್ಯರಾಗಿ ಅವರೆಲ್ಲ ಮುಟ್ಟಿದ್ದು ಚಿನ್ನ ಆಗುವಾಗೆ ಆಗಿದೆ, ಇನ್ನಷ್ಟು ಆಗಲಿ ಅಂತ ನಾನು ಆಶಿಸ್ತಿದ್ದೇನೆ. ಇವತ್ತು ಮೊದಲೆಲ್ಲ ಅವಿಭಕ್ತ ಕುಟುಂಬ ಇತ್ತು, ಈಗ ನಾವೆಲ್ಲ ಸಣ್ಣ ಸಣ್ಣಕ್ಕೆ ಆಗಿ ವಿಭಕ್ತ ಕುಟುಂಬ ಆಗ್ತಿದೆ. ಅವಿಭಕ್ತ ಕುಟುಂಬ ಇರುವಾಗ 10 ಮಕ್ಕಳಿಗೆ 10 ಗಂಡು ಮಕ್ಕಳಿದ್ರೆ 10 ಹೆಣ್ಣು ಮಕ್ಕಳು ಬಂದು ಸೊಸೆಯಂದಿರು ಬರ್ತಿದ್ದರು. ಅವರಿಗೊಂದು 5 ಮಕ್ಕಳಾದರೆ ಅಲ್ಲಿ ಒಂದಷ್ಟು ಮಕ್ಕಳು ಸೇರಿ ಒಂದು ದೊಡ್ಡ ಮನೆಯಲ್ಲಿ ಒಂದಷ್ಟು ಜನ ಸಂಸಾರ ಮಾಡಿಕೊಂಡಿದ್ದರು. ಆಗ ಯಾವುದಕ್ಕೂ ಭಯ ಇಲ್ಲ, ಅಜ್ಜಿಗೆ ಯಾವುದೇ ಭಯ ಇರ್ತಿಲ್ಲ. ಮಗ ಸೊಸೆ ಅಥವಾ ಮೊಮ್ಮಕ್ಕಳು ಯಾರಾದರೂ ಒಬ್ಬರು ಅವ್ರು ನೋಡಿಕೊಳ್ಳಿಕ್ಕೆ ಜನ ಇದ್ದರು. ಒಂದು ಸೊಸೆ ನೆಂಟರ ಮನೆಗೆ ಹೋದರೆ ಮತ್ತೊಬ್ಬರು ಸೊಸೆ ಮನೆಯಲ್ಲಿ ಇರ್ತದೆ, ಒಬ್ಬ ಮಗ ಡ್ಯೂಟಿಗೆ ಹೋದರೆ ಮತ್ತೊಬ್ಬ ಮಗ ತೋಟದಲ್ಲಿ ಕೆಲಸ ಮಾಡ್ತಾ ಮನೆಯಲ್ಲಿ ಕೆಲಸ ಮಾಡ್ತದೆ, ಯಾರಾದರೂ ಒಬ್ಬರು ಇರ್ತದೆ. ಆದರೆ ಈಗ ವಿಭಕ್ತ ಕುಟುಂಬ ಆಗಿದೆ. ಒಂದು ತಂದೆ ತಾಯಿಗೆ 2 ಮಕ್ಕಳು ಇರುವಂಥದ್ದು, ಒಬ್ಬ ಫಾರಿನಲ್ಲಿ ಇರ್ತಾನೆ, ಒಬ್ಬ ಬೆಂಗಳೂರಲ್ಲಿ ಇರ್ತಾನೆ. ಇಲ್ಲಿ ಅಪ್ಪ ಅಮ್ಮ ಮಾತ್ರ ಇರ್ತಾರೆ, ಅವರಿಗೆ ಮಾತನಾಡಲಿಕ್ಕೂ ಯಾರೂ ಜನ ಇರೋದಿಲ್ಲ. ಮನೆಯೆಲ್ಲ ಕಂಪೌಂಡ್ ಮಾಡಿ ರಿಮೋಟ್ ಕಂಟ್ರೋಲಲ್ಲಿ ಗೇಟಿಗೆ ಬೀಗ ಹಾಕಿ ಹೋಗ್ತಾರೆ. ಒಳಗಿಂದ ಇದ್ದವರು ಹೊರಗೆ ಹೋಗ್ಲಿಕ್ಕಾಗಲಿಕ್ಕಿಲ್ಲ, ಹೊರಗಿಂದ ಯಾರು ಅವರಲ್ಲಿ ಮಾತಾಡಿಸಲಿಕ್ಕೆ ಜನನೂ ಬರುವಾಗಿಲ್ಲ. ಅಂದರೆ ಅವರನ್ನಷ್ಟು ಬದ್ದು ಬಸ್ತಿಯಲ್ಲಿ ಜಾಗೃತೆಯಿಂದ ಸಾಕಲಿಕ್ಕೆ ಆ ಮಕ್ಕಳು ಪ್ರಯತ್ನ ಪಡ್ತಾರೆ. ಆದರೆ ಅವರಿಗೆ ಬೇಕಾದ ಏನು ಆಹಾರ ಮುಖ್ಯ ಅಲ್ಲ, ಅವರಿಗೆ ಬೇಕಾದ್ದು ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಜನರೊಟ್ಟಿಗೆ ಮಾತಾಡಬೇಕು, ಅವರೊಟ್ಟಿಗೆ ನಾನು ಆನಂದಿಸಬೇಕು ಎನ್ನುವ ಭಾವನೆ ಅವರಿಗಿರ್ತದೆ. ಅದನ್ನು ನಾವು ಕಟ್ಟಿ ಹಾಕ್ತಾ ಇದ್ದೇವೆ. ಈಗ ಅದು ಆಗಬಾರ್ದು. ಅದಕ್ಕೋಸ್ಕರ ಇವತ್ತು ಗೋಪಾಲಕೃಷ್ಣರಂಥವರು ಅವರನ್ನು ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಬಂದು ಅವರು ಹೊರಗಿನ ಪ್ರಪಂಚದಲ್ಲಿ ತೇಲಾಡಿಕೊಂಡು ಜೀವನವನ್ನು ಮಾಡಬೇಕು ಅವರ ಮುಪ್ಪಿನ ವಯಸ್ಸಿನಲ್ಲಿ ಅಂತ ಹೇಳುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಉಜ್ಜೀವನ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮ, ಇವತ್ತು ಯೋಗ ಇರ್ಬೋದು, ಆರೋಗ್ಯಕ್ಕೆ ಬೇಕಾದಂಥ ಚಿಕಿತ್ಸೆ ಇರ್ಬೋದು, ಆಹಾರದ ವ್ಯವಸ್ಥೆಗೆ ಬೇಕಾದಂಥ ಏನು ಅವರಿಗೆ ಬೇಕು ಇಷ್ಟ ಆಗಿದೆ ಅದನ್ನೆಲ್ಲ ತಿನ್ನಲಿಕ್ಕೆ ಓಪನ್ ಆಗಿ ಬಂದು ಅವರು ಇದರ ಒಳಗೆ ಏನು ಬೇಕಾದರೂ ಮಾಡ್ಬೋದೆನ್ನೋ ನಿಟ್ಟಿನಲ್ಲಿ ಎಲ್ಲ ಸೌಕರ್ಯ ಜೋಡಿಸಿಕೊಂಡು ಅವರು ಅವರ ಜೀವನದಲ್ಲಿ ಸಣ್ಣ ಮಗು ಇರುವಾಗ ಹೇಗೆ ಆಟ ಆಡಿಕೊಂಡು ಅವರಷ್ಟಕ್ಕೆ ಇದ್ದರೆ ಅದೇ ರೀತಿಯ ಜೀವನ ಈ ಮುಪ್ಪಿನಲ್ಲಿ ಕೂಡ ಅವರು ಮಾಡಬೇಕು ಎನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಆಟೋಟಕ್ಕೂ ಕೂಡ ಅವರಿಗೆ ಸರಿಯಾದ ವ್ಯವಸ್ಥೆ ಇದೆ. ಒಂದಷ್ಟು ಜನ ಮಾತಾಡಿಕೊಂಡು ನಾವು ನೋಡುವಾಗ ಮಕ್ಕಳು ದೊಡ್ಡವರೊಟ್ಟಿಗೆ ಮಾತಾಡೋದಿಲ್ಲ, ಅವ್ರ ಮಕ್ಕಳೊಟ್ಟಿಗೆ ಸೇರಿಕೊಂಡು ಮಾತಾಡ್ತಾರೆ. ನಾವು ದೊಡ್ಡವರು ಎಲ್ಲಿ ಕೂತಿದ್ದೇವ ಅವರನ್ನು ಬಿಟ್ಟು ಸಣ್ಣ ಮಕ್ಕಳಿದ್ದಲ್ಲಿ ಹೋಗ್ತಾರೆ. ಹಾಗೆ ಏಜ್ ಆದವರು ಇವತ್ತು 60 ವರ್ಷದವರು ಯುವಕರೊಟ್ಟಿಗೆ ಮಾತಾಡೋದಿಲ್ಲ, ಅವರು 60 ವರ್ಷ ಆದವರನ್ನೇ ಹುಡುಕ್ತಾರೆ, ಬಿಳಿ ಕೂದಲಾದವರನ್ನೇ ಹುಡುಕಿಕೊಂಡು ಮಾತಾಡ್ತಾರೆ. ಅಂದರೆ ಅವರಿಗೆ ಸುಖ ದುಃಖ ಹಂಚಿಕೊಳ್ಳಿಕ್ಕೆ ಅವರಲ್ಲಿ ಖುಷಿ ಆಗ್ತದೆ. ನಿಮಗೆ ಎಷ್ಟು ಮಕ್ಕಳು, ನನಗೆ ಎಷ್ಟು ಮಕ್ಕಳು, ಎಷ್ಟು ಅಡಿಕೆ ನಿಮಗೆ ಆಗ್ತಿತ್ತ, ನನಗೆ ಇಷ್ಟು ಅಡಿಕೆ ಆಗ್ತದೆ, ಈಗ ನನಗೆ ಏನು ಆಗೋದಿಲ್ಲ, ಎಲ್ಲ ಮಗನಿಗೆ ಕೊಟ್ಟಿದ್ದೇನೆ ಅಥವಾ ಸೊಸೆಗೆ ಜವಾಬ್ದಾರಿ ಕೊಟ್ಟಿದ್ದೇನೆ ಅಷ್ಟು ಹೇಳುವಾಗ ಅವರು ಹೇಳ್ತಾರೆ ನಾನು ಕೂಡ ಹಾಗೆ ಮಾಡಿದ್ದೇನೆ. ಇಬ್ಬರಿಗೂ ಒಂದು ರೀತಿಯ ಆತ್ಮೀಯತೆ ಮತ್ತು ಒಂದು ಖುಷಿ, ನಾನಿಷ್ಟು ಸಾಧನೆ ಮಾಡಿದ್ದೇನೆ, ಮಾಡಿದ್ದನ್ನು ಇನ್ನೊಬ್ಬನಿಗೆ ನಾನು ವಹಿಸಿಕೊಟ್ಟಿದ್ದೇನೆ, ನನ್ನ ಜವಾಬ್ದಾರಿಯಲ್ಲಿ ಮುಗ್ದಿದೆ ಎನ್ನುವ ಒಂದು ನಿರಾಳ ಭಾವದಿಂದ ಅವರು ಮಾತಾಡಿಕೊಳ್ಳಿ. ಆ ಮಾತುಗಳು ಬರಬೇಕಿದ್ರೆ ಇಂಥ ಒಂದು ಸಂಸ್ಥೆ ಮಾಡಿದಂಥ ಈ ಮನೆಯಲ್ಲಿ ಅದು ಸಾಧ್ಯತೆ ಇದೆ ಅಂತ ಹೇಳುತ್ತಾ, ಒಂದೇ ಮನೆ ಹತ್ರ ಒಂದೇ ಅಂಗಳ ಇರ್ತದೆ, ಅಂಗಳದಲ್ಲಿ ಎಲ್ಲ ಸೇರಿಕೊಂಡು ಒಂದೊತ್ತಿಗೆ ಅವರು ಖುಷಿ ಪಡುವಂಥ ದಿನ ಆಗಿ ಮೂಡಿ ಬರಲಿ. ಎಲ್ಲರಿಗೂ ಅವರ ಜೀವನದಲ್ಲಿ ಸುಖವನ್ನು ಕಾಡುವಂಥ ಒಂದು ಸಮಯ ಬಂದಿದೆ. ಆ ಎಲ್ಲ ದಿನಗಳು ಒಳ್ಳೆಯದಾಗಿ ಮೂಡಿ ಬರಲಿ. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಲೋಕಕ್ಕೆ ಎಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಇನ್ನೊಂದು ಕಾರ್ಯಕ್ರಮಕ್ಕೆ ನನಗೆ ಹೋಗಲಿಕ್ಕಿರುವ ಕಾರಣ ನಾನು
ಯೋಗ ತರಬೇತಿ ಕಾರ್ಯಕ್ರಮ ಇದೆ. ನನಗೇನು ಬೀಳ್ಕೊಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು, ನಿಮ್ಮ ಪ್ರೀತಿಗೆ ಬಂದಿದ್ದೇನೆ, ನಾನು ಭಾಷಣ ಮಾಡಲಿಕ್ಕೆ ಖಂಡಿತ ಬಂದಿಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರೀತಿ ಸದಾ ಇರಲಿ. ನನ್ನಿಂದ ಏನು ಸಹಕಾರ ಬೇಕಾದನ್ನು ಖಂಡಿತ ನನ್ನ ಜವಾಬ್ದಾರಿಯನ್ನು ಇತಿಮಿತಿಯಲ್ಲಿ ಖಂಡಿತ ಇದಕ್ಕೆ ಸಹಕಾರವನ್ನು ಖಂಡಿತ ಕೊಡ್ತೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಧನ್ಯವಾದಗಳು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.